ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿರುವ ಹಾಗೂ ಬಿಗ್ ಬಾಸ್ ಓಟಿಟಿ ಸೀಸನ್ 1 ರಲ್ಲಿ ಭಾಗವಹಿಸಿದ ಹಾಗೂ ಶಾರ್ಟ್ ಫಿಲ್ಮ್ಸ್ ಮತ್ತು ಮೂವಿಗಳಲ್ಲಿ ಆಕ್ಟಿಂಗ್ ಮಾಡುವ ಶಾಂಭವಿ ಶ್ರೀನಿವಾಸ್ ಗೌಡ ಅಲಿಯಾಸ್ ನಮ್ಮ ಸೋನು ಗೌಡ ಅವರು ಯಾವಾಗಲೂ ಒಂದಲ್ಲ ಒಂದು ಸುದ್ದಿಯಲ್ಲಿ ಇದ್ದೇ ಇರ್ತಾರೆ. ಇವತ್ತಿನ ಈ ವಿಡಿಯೋದಲ್ಲಿ ಸೋನು ಅವರು ಹೇಗೆ ಫೇಮಸ್ ಆದ್ರು, ಅವರು ಬೆಳೆದು ಬಂದಿರುವ ರೀತಿ, ಯಾಕೆ ಅವರು ಯಾವಾಗಲೂ ಟ್ರೋಲ್ ಆಗ್ತಾರೆ, ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಎರಡೆರಡು ಸಲ ಲವ್ ಬ್ರೇಕಪ್ ಆಗಿ ಕಾಂಟ್ರವರ್ಸಿ ಕೂಡ ಆಗಿರುವ ಅವರ ಅಸಲಿ ಪ್ರೇಮ್ ಕಹಾನಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಾಗೆ ಇದು ಈಗಿನ ಹುಡುಗಿಯರಿಗೆ ಮೋಟಿವೇಶನಲ್ ವಿಡಿಯೋ ಕೂಡ ಆಗಿರುತ್ತೆ. ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ 1999ರಲ್ಲಿ ಹುಟ್ಟಿದ ಸೋನು ಗೌಡರಿಗೆ ಈಗ ಸರಿಯಾಗಿ 27 ವರ್ಷ ವಯಸ್ಸು. ಅವರು ಚಿಕ್ಕ ಏಜ್ ಇದ್ದಾಗಲಿಂದ ಅವರ ಅಜ್ಜಿ ಜೊತೆಗೆ ಹೆಚ್ಚು ಬೆಳೆದಿರುವ ಕಾರಣ ಅವರಿಗೆ ಅವರ ಅಜ್ಜಿ ಅಂದ್ರೆ ಸರ್ವಸ್ವ. ಅವರ ಅಮ್ಮ ಕೆಲಸಕ್ಕೆ ಹೋಗ್ತಾ ಇದ್ದ ಕಾರಣ ಸೋನು ಅವರ ಹೆಚ್ಚಿನ ಒಡನಾಟ ಎಲ್ಲವೂ ಅವರ ಅಜ್ಜಿ ಜೊತೆ ಇತ್ತು. ಆಚಾರ ವಿಚಾರ, ಶಿಸ್ತು, ಸಂಸ್ಕಾರ, ಅಡಿಗೆ ಎಲ್ಲವನ್ನು ಕಲಿಸಿಕೊಟ್ಟಿದೆ ಅವರ ಅಜ್ಜಿ. ಸೋನು ಇನ್ನು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗಲೇ ಅವರ ತಂದೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂತಾರೆ. ಅಜ್ಜಿ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದ್ದ ಕಾರಣ ಮುಂದೆ ಅಜ್ಜಿಯ ಅಗಲಿಕೆ ಅವರಿಗೆ ತೀವ್ರವಾಗಿ ಕಾಡುತ್ತೆ. ಹೀಗಾಗಿ ದೇವರ ಮೇಲೆ ನಂಬಿಕೆ ಕಳೆದುಕೊಳ್ಳುವ ಸೋನಿಗೆ ಉಳಿದ ಕುಟುಂಬದ ಸದಸ್ಯರಿಂದ ಅಗತ್ಯಕ್ಕೆ ತಕ್ಕಷ್ಟು ಪ್ರೀತಿ ಸಿಗಲ್ಲ. ಐಟೈ ಓದಬೇಕು ಅಂದುಕೊಂಡ ಸೋನಿಗೆ ತಾಯಿ ಒತ್ತಾಯ ಮಾಡಿ ಪಿಯುಸಿಯಲ್ಲಿ ಸೈನ್ಸ್ ಮತ್ತು ನೆಕ್ಸ್ಟ್ ಡಿಪ್ಲೊಮಾ ಮಾಡಿಸ್ತಾರೆ. ಆದರೆ ಓದಿನಲ್ಲಿ ಅಷ್ಟೇನು ಇಂಟ್ರೆಸ್ಟ್ ಇಲ್ಲದ ಅವರು ಡಿಪ್ಲೊಮಾ ಮುಗಿತಾ ಇದ್ದಂತೆ ಓದಿಗೆ ಗುಡ್ ಬೈ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ, ರೀಲ್ಸ್, ಟಿಕ್ ಟಾಕ್ ಅಂತ ಫುಲ್ ಟೈಮ್ ಆಕ್ಟಿವ್ ಆಗಿರ್ತಾರೆ. ಆಲ್ರೆಡಿ ಒಂದು ಹುಡುಗನ ಜೊತೆ ಡೀಪ್ ಆಗಿ ಲವ್ ಅಲ್ಲಿದ್ದ ಸೋನು ಅವರು ಆ ಲವ್ ನ ಬ್ರೇಕಪ್ ಮಾಡ್ಕೊಂತಾರೆ. ತುಂಬಾ ಪ್ರೀತಿ ಬಯಸಿದ ಸೋನು ಅವರಿಗೆ ಅವರ ಬ್ರೇಕಪ್ಗಳು ತುಂಬಾ ನೋವು ಕೊಡ್ತವೆ. ಒಂದು ಬ್ರೇಕಪ್ ಮತ್ತೊಂದು ಹೊಸ ಲವ್ ಸ್ಟೋರಿಗೆ ಮುನ್ನುಡಿ ಎನ್ನುವ ಹಾಗೆ ದಾರಿ ಮಾಡಿಕೊಡುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಸೋನು ಅವರಿಗೆ ಪರಿಚಯ ಆಗುವ ಹೊಸ ಹುಡುಗ ಒಳ್ಳೆಯವನು ಎಂದು ತಪ್ಪಾಗಿ ಭಾವಿಸಿದ ಸೋನು ಗೌಡ ಅವರಿಗೆ ತುಂಬಾ ಬೇಗ ಲವ್ ಆಗುತ್ತೆ. ದಿನ ಕಳೆದಂತೆ ಆ ಲವ್ ಅಲ್ಲಿ ತೇಲಿ ಮುಳುಗಿ ಏರ್ತಾ ಇದ್ದ ಸೋನುಗೆ ಬೇರೆ ಜಗತ್ತಿನ ಜ್ಞಾನವೇ ಇರ್ತಾ ಇರಲಿಲ್ಲ. ಎಲ್ಲ ಲವರ್ಸ್ ಆಗಿ ಇವರು ಡೈಲಿ ಗಂಟೆಗಟ್ಟಲೆ ಮಾತಾಡ್ತಾ ಇರ್ತಾರೆ. ಅಷ್ಟು ಹೊತ್ತಿಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಉತ್ತಮ ಆದಾಯ ಗಳಿಸುತ್ತಿದ್ದ ಸೋನು ಗೌಡ ಅವರು ನೆಕ್ಸ್ಟ್ ತುಂಬಾ ಟ್ರೋಲ್ ಆಗ್ತಾರೆ. ಅವರನ್ನು ಆದಷ್ಟು ಎಷ್ಟು ಕೆಟ್ಟದಾಗಿ ಟ್ರೋಲ್ ಮಾಡೋಕ್ಕಾಗುತ್ತೋ ಅಷ್ಟೆಲ್ಲ ಕೆಟ್ಟದಾಗಿ ಟ್ರೋಲ್ ಆಗ್ತಾರೆ. ಈ ಎಲ್ಲ ಟ್ರೋಲ್ಗಳಿಂದ ಅವರು ಹೆವಿ ಫೇಮಸ್ ಆಗ್ತಾರೆ. ಒಂದು ಕನ್ನಡದ ಸ್ಟಾರ್ ನಟಿಗೆ ಇರುವಷ್ಟೇ ಪಾಪ್ಯುಲಾರಿಟಿಯನ್ನು ಅವರು ಪಡೆದುಕೊಂತಾರೆ. ಆದರೆ ಟ್ರೋಲ್ಗಳು ವಿಪರೀತ ಅನ್ನುವಷ್ಟು ಜಾಸ್ತಿ ಆದ ಕಾರಣ ಸೋನು ಗೌಡ ಅವರಿಗೆ ತುಂಬಾ ಮಾನಸಿಕವಾಗಿ ಹಿಂಸೆ ಆಗ್ತಾ ಇರುತ್ತೆ. ಹೀಗಾಗಿ ಸ್ಟೆಪ್ ಬೈ ಸ್ಟೆಪ್ ಅವರು ಕುಗ್ತಾ ಹೋಗ್ತಾರೆ. ಇದನ್ನೇ ಆಧಾರವಾಗಿ ಇಟ್ಟುಕೊಂಡ ಸೋನು ಗೌಡರ ಲವರ್ ಅವರನ್ನು ಕೆಟ್ಟದಾಗಿ ಕಾಣ್ತಾರೆ, ಕೀಳಾಗಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಡೈಲಿ ಅವಳಿಗೆ ಚುಚ್ಚು ಮಾತಾಡಿ ಮಾತಾಡಿ ಅವರು ಕೂಡ ನೋವು ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಇನ್ನೂ ಸ್ವಲ್ಪ ಚೈಲ್ಡಿಶ್ ನೇಚರ್ ಹೊಂದಿದ್ದ ಸೋನು ಗೌಡ ಅವರು ಯಾವುದನ್ನು ಸರಿಯಾಗಿ ನಿಭಾಯಿಸದೆ ಮ್ಯಾನೇಜ್ ಮಾಡೋಕ್ಕಾಗದೆ ತುಂಬಾ ಕಂಗಲಾಗಿ ಮಾನಸಿಕ ಹಿಂಸೆಯಿಂದ ನರಳ್ತಾ ಇರ್ತಾರೆ. ತುಂಬಾ ಹಾರ್ಟ್ ಅಂಡ್ ಬೋಲ್ಡ್ ಆಗಿದ್ದ ಸೋನು ಅವರಿಗೆ ಒಂದಿನ ಅವರ ಲವರ್ ಏನೂ ಇಲ್ಲದೇನೆ ಹಾಗೆ ಆ ತರ ವಿಡಿಯೋ ಕಾಲ್ ಮಾಡು ಅಂತ ಕೇಳ್ತಾನೆ. ಸ್ಟಾರ್ಟಿಂಗ್ ಅಲ್ಲಿ ಅದಕ್ಕೆ ಒಪ್ಪಿಕೊಳ್ಳದೆ ಆ ತರ ಬೇಡ ಎನ್ನುವ ಸೋನು ಅವರು ಎಂದಿನಂತೆ ನಾರ್ಮಲ್ ವಿಡಿಯೋ ಕಾಲ್ ಮಾಡ್ತಾ ಇರ್ತಾರೆ. ನಿಜವಾಗಿಯೂ ನಿನಗೆ ನನ್ನ ಮೇಲೆ ಪ್ರೀತಿ ಇದ್ದರೆ ಹಾಗೆ ವಿಡಿಯೋ ಕಾಲ್ ಮಾಡು ಎಂದು ಆತ ಹಠ ಹಿಡಿತಾನೆ. ತನ್ನ ಪ್ರೀತಿ ಉಳಿಸಿಕೊಳ್ಳುವುದಕ್ಕಾಗಿ ಸೋನು ಗೌಡ ಅವರು ಅವನು ಹೇಳಿದ ಹಾಗೆ ಮಾಡ್ತಾರೆ. ಇದೇ ತರ ಒಂದಿಷ್ಟು ದಿವಸ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೋನು ಗೌಡ ಅವರ ಲೈಫಲ್ಲಿ ಏನ್ ಮಾಡಬಾರದಿತ್ತು ಆ ತಪ್ಪು ಇಲ್ಲಿ ಮಾಡ್ತಾರೆ. ಮೊದಲು ಚಿಕ್ಕ ಪುಟ್ಟ ದುಡ್ಡು ಕೇಳ್ತಾ ಇದ್ದನಾದ್ರೂ ಒಂದಿನ ಕಾಲ್ ಮಾಡಿ ಜಾಸ್ತಿ ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಾನೆ. ತನ್ನ ಹುಡುಗನಿಗೋಸ್ಕರ ಏನು ಬೇಕಾದ್ರೂ ಮಾಡಲು ರೆಡಿ ಇದ್ದ ಸೋನು ಗೌಡ ಅವರಿಗೆ ಅವನು ಕೇಳಿದಷ್ಟು ದುಡ್ಡು ಅಡ್ಜಸ್ಟ್ ಮಾಡಿ ಕೊಡಕ್ಕಾಗಲ್ಲ. ಆಗ ಅವನು ಅವಳ ವಾಟ್ಸಪ್ಗೆ ಒಂದು ವಿಡಿಯೋ ಕಳಿಸ್ತಾನೆ. ಆ ವಿಡಿಯೋ ನೋಡಿ ಶಾಕ್ ಆದ ಸೋನು ಅವರು ಇಮಿಡಿಯೇಟ್ ಆಗಿ ಅವನಿಗೆ ವಿಡಿಯೋ ಕಾಲ್ ಮಾಡಿ ವಿಚಾರಿಸಿದಾಗ, ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಿನ್ನ ಮಾನ ಮರ್ಯಾದೆ ತೆಗೆದು ಬೀದಿಲಿ ನಿಲ್ಲಿಸ್ತೀನಿ, ನಿನ್ನ ವಿಡಿಯೋ ವೈರಲ್ ಮಾಡ್ತೀನಿ ಅಂತ ಹೆದರಿಸಿ ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಮೊದಲು ಅವರಿಬ್ಬರು ಪ್ರೈವೇಟ್ ಆಗಿ ಮಾತಾಡಿದ ವಿಡಿಯೋ ಕಾಲ್ ಪ್ರತಿ ಒಂದನ್ನು ಆತ ರೆಕಾರ್ಡ್ ಮಾಡಿ ಇಟ್ಕೊಂಡು ಅವಳನ್ನು ಕಂಟಿನ್ಯೂ ಬ್ಲ್ಯಾಕ್ ಮೇಲ್ ಮಾಡ್ತಾ ಬರ್ತಾನೆ. ಸೋನು ಗೌಡ ಮುಂದೊಂದು ದಿನ ದುಡ್ಡು ಕೊಡದೇ ಇದ್ದಾಗ ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಆತ ವೈರಲ್ ಮಾಡ್ತಾನೆ.
ಅವಾಗ ಸೋನು ಗೌಡ ಅವರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಅವನು ಯಾರು, ಏನು, ಎಲ್ಲಿದ್ದಾನೆ ಅನ್ನೋದು ಯಾವ ವಿಷಯವೂ ಕೂಡ ಸೋನು ಗೌಡ ಅವರಿಗೆ ಸರಿಯಾಗಿ ಗೊತ್ತಿಲ್ಲದ ಕಾರಣ ಪೊಲೀಸ್ ಎಂಕ್ವೈರಿ ನಂತರ ಆತ ಪೊಲೀಸರ ಕೈಗೆ ಸಿಕ್ಕಿ ಬೀಳುವುದಿಲ್ಲ. ಹೀಗಾಗಿ ಪೊಲೀಸ್ ಕಂಪ್ಲೇಂಟ್ ಕೇವಲ ಪೊಲೀಸ್ ಕಂಪ್ಲೇಂಟ್ ಆಗಿ ಉಳಿಯುತ್ತೆ. ಆ ವಿಡಿಯೋ ವೈರಲ್ ಆದ ಕಾರಣ ಸೋನು ಗೌಡ ಅವರು ಎಲ್ಲರ ದೃಷ್ಟಿಯಲ್ಲಿ ಕೆಟ್ಟವರಾಗ್ತಾರೆ. ಇದು ನೀನಾ, ಹೀಗಾದ್ರೆ ಮುಂದೆ ನಿನ್ನ ಲೈಫ್ ಹೆಂಗೆ ಅಂತ ಎಷ್ಟೋ ಜನ ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲ ದೂರ ಆಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಟೈಮಲ್ಲಿ ಸುಸೈಡ್ ಮಾಡಿಕೊಳ್ಳುವ ಯೋಜನೆ ಕೂಡ ಸೋನು ಅವರಿಗೆ ಬಂದಿರುತ್ತೆ. ಆದರೆ ಅವರಿಗೆ ಅವರೇ ಧೈರ್ಯ ತಂದುಕೊಂಡು ಎಲ್ಲವನ್ನು ಎದುರಿಸಿ ತಮ್ಮನ್ನು ತಾವು ಸುಧಾರಿಸ್ಕೊಂತಾರೆ, ಮತ್ತೆ ಮಾನಸಿಕವಾಗಿ ಸದೃಢರಾಗ್ತಾರೆ. ಈಗ ಅವರ ಲೈಫಲ್ಲಿ ಆರಾಮಾಗಿರುವ ಸೋನು ಶ್ರೀನಿವಾಸ್ ಗೌಡ ಅವರು ಯೂಟ್ಯೂಬ್ ವಿಡಿಯೋಗಳು, ಇನ್ಸ್ಟಾಗ್ರಾಮ್ ರೀಲ್ಸ್ ಜೊತೆಗೆ ಶಾರ್ಟ್ಸ್ ಫಿಲಮ್ ಅಲ್ಲೂ ಕೂಡ ಆಕ್ಟಿಂಗ್ ಮಾಡ್ತಾರೆ. ಯಾವುದೇ ಫಿಲಮ್ ಆಫರ್ಸ್ ಬಂದರೂ ಒಪ್ಪಿಕೊಂಡು ಚೆನ್ನಾಗಿ ಆಕ್ಟಿಂಗ್ ಮಾಡಿ ಅವರ ಮುಂದಿನ ಕೆರಿಯರ್ ಅನ್ನು ಗ್ರೋತ್ ಮಾಡ್ತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸ್ತು ಮಿಸ್ ಮಾಡದೆ ಕಾಮೆಂಟ್ ಮಾಡಿ.